ನಮ್ಮ ಕೈಗಾರಿಕಾ ಸಚಿವರು, ಸಣ್ಣ ಕೈಗಾರಿಕಾ ಸಚಿವರಂತ ಸಹೋದ್ಯೋಗಿಗಳಂತ ದರ್ಶನಪ್ಪರವರೇ, ನಮ್ಮ KCCTCಯ ಚೇರ್ಮನ್ ಆದಂಥ ಶಾಸಕರಾದಂಥ ರಘುಮೂರ್ತಿಯವರೇ, ಮಾಜಿ ಸಣ್ಣ ಕೈಗಾರಿಕಾ ಸಚಿವರಂತ ನಜೀರ್ ಅಹಮದ್ ಅವರೇ, ಮತ್ಬಿಟ್ಟಿದ್ದಾರೆ, ನಾವು ಗೊತ್ತಿಲ್ಲ. ಅವ್ರು ಮಂತ್ರಿ ಆಗಿದ್ದಾಗ ಸಣ್ಣ ಕೈಗಾರಿಕೆ ಮಂತ್ರಿ ಆಗಿದ್ರು, ಹಾಗೆ ಅವ್ರ ಮದುವೆನೂ ಕೂಡ ಕಾಣಿಸ್ತಿದೆ. ನಾನು ಅವರೆಲ್ಲ ಜೊತೆಗೆ ಬಂಗಾರಪ್ಪ ಸಂಪುಟದಲ್ಲಿ ಇದ್ದಾಗ. ಸೊ ಸೆಲ್ವಕುಮಾರ್ ಅವರೇ, ಮಿಸ್ಟರ್ ರಾಜೇಂದರ್ ಅವರೇ, ಅಧ್ಯಕ್ಷ ಅಂತ ರಾಜಗೋಪಾಲ್ ಅವರೇ, ಎಲ್ಲ ಈ ಒಂದು ಕಾಸಿಯಾದ ಎಲ್ಲ ಪದಾಧಿಕಾರಿಗಳೇ, ಮಾಜಿ ಅಧ್ಯಕ್ಷಗಳೆಲ್ಲ ಕೂತಿದ್ದಾರೆ ಕೆಳಗಡೆ, ಎಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಕಾಸಿಯಾದ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, 75 ವರ್ಷ ತುಂಬಿದೆ ತಮ್ಮ ಸಂಸ್ಥೆಗೆ. ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಸೇವೆ, ಸರ್ಕಾರಗಳು ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸಂಸ್ಥೆಯವರು ಅವ್ರದೇ ಆದಂಥ ಲೆಕ್ಕಾಚಾರದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ನನಗೆ ಮೊಹಮ್ಮದ್ ಯೂನಿಸ್ ಮಾತು ಒಂದು ನನಗೆ ನೆನಪರ್ತದೆ. ಮೊಹಮ್ಮದ್ ಯೂನಿಸು ನಮ್ಮ ಬಾಂಗ್ಲಾದೇಶದ ಅಧ್ಯಕ್ಷರು. ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಂಥ ಸಂದರ್ಭದಲ್ಲಿ ಅವರು ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಅವ್ರಿಗೆ ಪ್ರಶಸ್ತಿ ಸಿಗ್ತದೆ. ನಾನು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಫಂಕ್ಷನ್ಗೆ ಹೋಗ್ತಾ ಇದ್ದೆ, 25 ವರ್ಷದಿಂದ ನಡೆದಂಥ ಘಟನೆ. ಆಗ ಡೆಕ್ಕನ್ ಪೇಪರ್ನಲ್ಲಿ ಬರೆದಿದ್ರು, ಒಂದು ಆರ್ಟಿಕಲ್ ಹಾಕಿದ್ರು. ಅವ್ನು ಕೇಳ್ತಾರೆ, ಏನಿದು ಅಂತ ನಿಮಗೆ ಸಿಕ್ಕಿದೆ, ವಾಟ್ಸ್ ಇಸ್ ದಿ ಸೀಕ್ರೆಟ್ ಬಿಹೈಂಡ್ ಇಟ್, ಯಾಕೆ ಅಂತ ಕೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಇಮ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್ ಅಂತ. ಹಂಗೆ ನಮ್ಮ ಸಣ್ಣ ಕೈಗಾರಿಕೆಗಳೆಲ್ಲ ಒಂದೊತ್ತಿಗೆ ಊಟಕ್ಕೆ ನೀವಿಲ್ಲ, ನಿಮ್ಮ ಊಟದ ಜೊತೆಗೆ 10 ಜನಕ್ಕೆ ಉದ್ಯೋಗವನ್ನು ಕೊಟ್ಟು ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ತಾವು ಸಹಾಯವನ್ನು ಮಾಡ್ತಾ ಇದ್ದೀವಿ. ಇದು ಸಣ್ಣ ಕೆಲಸ ಅಲ್ಲ. ನಮ್ಮ ಕರ್ನಾಟಕದಲ್ಲೇ, ವಿಶೇಷವಾಗಿ ಬೆಂಗಳೂರಿನಲ್ಲಿ ವಿ ಆರ್ ದಿ ಬಿಗ್ಗೆಸ್ಟ್ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಇದೆ. ನಾನು ನನ್ನ ಮ್ಯಾನಿಫೆಸ್ಟೋ ಬರೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ನಾವು ಸೆಕೆಂಡ್ ಟೈರ್, ಥರ್ಡ್ ಟೈರ್ ಸಿಟೀಸ್ಗೆ ಆಲೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಹೆಚ್ಚಿಗೆ ಶಕ್ತಿ ಕೊಡಬೇಕು, ಯಾರು ಉದ್ಯೋಗವನ್ನು ಕೊಡ್ತಾರೆ ಅವ್ರಿಗೆ ಹೆಚ್ಚಿಗೆ FIR ಕೊಡಬೇಕು. ಇವೆಲ್ಲ ನನಗೆ ಮುಂದಕ್ಕೆ ಈಗ ಏನು ಈ ಸಮಸ್ಯೆ ಬರ್ತಾ ಇದೆ, ಇವೆಲ್ಲ ನಮಗೆ ದೂರದ ಆಲೋಚನೆ ಇತ್ತು. ಈಗಾಗಲೇ ಕೆಲವು ವಿಚಾರನ ಪ್ರಸ್ತಾವನೆ ಮಾಡಿದ್ರಿ. ಮುಖ್ಯವಾಗಿ ನಿಮ್ಮ ಮಿನಿಮಮ್ ವೇಜಸ್ ಬಗ್ಗೆ ತಾವು ಪ್ರಸ್ತಾವನೆ ಮಾಡಿದ್ರಿ. ನಮ್ಗೆ ಅರಿವಿದೆ, ತಾವು ಮೊನ್ನೆ ಬಂದ ನನ್ನ ಹತ್ರ ತಮ್ಮ ಸಂಸ್ಥೆಯವರೆಲ್ಲ ಭೇಟಿ ಮಾಡಿದ್ರಿ. ಸೆಕೆಂಡ್ ಹೈಯೆಸ್ಟ್ ಇದೆ ಈ ಕಂಟ್ರಿ ಇದ್ದೀವಿ ನಾವು. ಹೆಚ್ಚಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೀವಿ ನೀವು. ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಗಮನ ಕೂಡ ಸೆಳೆದಿದ್ದೇನೆ. ನಾನು, ನಮ್ಮ ದರ್ಶನಾಪುರವರು ಇಬ್ಬರು ಕೂಡ ಈ ವಿಚಾರದಲ್ಲಿ ನಿಮ್ಮ ಪರವಾಗಿ ನಾವು ಮಾತಾಡಿದ್ದೇವೆ. ಇದೇನಾದರೂ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಪಕ್ಕದಲ್ಲಿ ಹೊಸೂರು ಕಾಣ್ತದೆ, ಈ ಕಡೆ ಆಂಧ್ರ ಬಾರ್ಡ್ರು ಕಾಣ್ತದೆ ಕೂಡ ನಮಗೆ ಅರಿವಿದೆ. ಸೊ ಅದಕ್ಕೆ ಚೀಫ್ ಮಿನಿಸ್ಟ್ರು ಕ್ಯಾಬಿನೆಟ್ನಲ್ಲಿ ಬಂದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ನಾವು ನಮ್ಮ ಲೇಬರ್ ಮಿನಿಸ್ಟ್ರು ಕೂಡ ನಾವು ಕೂತ್ಕೊಂಡು ಅವರ ITBT ಲೆಕ್ಕದಲ್ಲಿ ಕೇಳಿದಾರಾ, ಬೇರೆ ಲೆಕ್ಕದಲ್ಲಿ ಕೇಳಿದಾರಾ ಅಂತ ಹೇಳಿ ನಾವು ಮಾತಾಡಬೇಕಾಗ್ತದೆ. ನಾನು ಮಾತಾಡ್ತೇನೆ, ಈಗಾಗಲೇ ನಾನು ಫೋನಲ್ಲಿ ಮಾತಾಡಿದೆ ಹೊತ್ತು. ಸೊ ವಿ ಆರ್ ವೆರಿ ಪಾಸಿಟಿವ್ ಇನ್ ದಿಸ್. ಇಷ್ಟು ಮಾತ್ರ ನಾನು ಹೇಳ್ತೇನೆ. CM ಅದಕ್ಕೆ ಏನು ಸಹಕಾರ ಕೊಡಬೇಕು ಅದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ. ಎರಡನೇ ವಿಚಾರ, ನೀವೆಲ್ಲ ಒಟ್ಟಿಗೆ ಸೇರಿ ಬೆಂಗಳೂರು ಸಿಟಿಲಿ ನಿಮ್ಮ ಖಾತೆ ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ದೀರಿ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಇದನ್ನು ಸ್ಟ್ರೀಮ್ ಲೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದೆ. ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ನಾನಿನ್ನೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಇಡೀ ಬೆಂಗಳೂರು ಪ್ರಾಪರ್ಟೀಸ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ.
ಎಲ್ಲರೂ ಕೂಡ ಎಷ್ಟೋ ಜನ ಮನೆಗಳಲ್ಲಿ ಖಾತೆಗಳನ್ನ ಮಾಡ್ಕೊಂಡಿಲ್ಲ, ಅವ್ರ ತಾತಿರ ಹೆಸರು, ಬೇರೆಯವ್ರ ಹೆಸರು, ಇನ್ನ ಏನೇನೋ ಇದೆ. ಸೊ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಡಾಕ್ಯುಮೆಂಟೇಶನ್ ಸೆಪರೇಟ್ ಮಾಡಿಕೊಡ್ಬೇಕು ಅಂತೇಳಿ ಮನೆ ಬಾಗಿಲಿಗೆ ಖಾತಾನ ಹಂಚಬೇಕು ಅನ್ನೋದು ಕೂಡ ಒಂದು ಇಡೀ ರ್ಯಾಂಪೇಡ್ ಇಡೀ ಬೆಂಗಳೂರಿನ ಆಲ್ಮೋಸ್ಟ್ 60% ಈಗಾಗಲೇ ನಾವು ಮಾಡಿದ್ದೇವೆ. ಇದು ಏನು ಸ್ವಲ್ಪ ತೊಂದರೆ ಇದೆ ಅನ್ನೋದನ್ನ ನಾನು ರೆವಿನ್ಯೂ ಮಿನಿಸ್ಟರ್ ಕೂತ್ಕೊಂಡು ಒಂದಿನ ನಿಮ್ನೆಲ್ಲ ಮೀಟಿಂಗ್ ಕರೀತೀವಿ. ನಮ್ಗೇನು ಇದರಲ್ಲಿ ನಿಮ್ಗೆ ತೊಂದರೆ ಕೊಡಬೇಕು ಅಂತಿಲ್ಲ. ನಮ್ಮ ಸರ್ಕಾರ ಇರೋದೇ ನಿಮ್ಗೆ ಸಹಾಯ ಮಾಡಕ್ಕೆ. ನೀವು ನಮ್ಗೆ ಸಹಾಯ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ವಿಚಾರ. ನೀವು ಮಾಡಿದಿರೋ ಬಿಟ್ಟಿರೋ ಇಟ್ ಈಸ್ ಯುವರ್ ಕಾನ್ಶಿಯಸ್ ವಿಚ್ ಹ್ಯಾಸ್ ಟು ಸ್ಟೆಲ್. ಕೋವಿಡ್ ಬಂದಾಗ 25 ಲಕ್ಷ ಕೋಟಿ ನಿಮ್ಗೆಲ್ಲ ಹಂಚಿದೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಮಾತಾಡಿದ್ರು. ಹೆಚ್ಚಿನ ನಿಮ್ ದುಡ್ಡು ಬಂತೋ ಬಿಡುತ್ತೋ ಗೊತ್ತಿಲ್ಲ ನನಗೆ. ಬಟ್ ನಾನು ಸಿದ್ದರಾಮಯ್ಯನ ಮಾತ್ರ ನಿಮ್ಮಿಬ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಬೇಕಾದಷ್ಟು ಅವತ್ತಿನ ಕಾಲದಲ್ಲಿ ನಾವು ಫೈಟ್ ಮಾಡಿದ್ವು. ಡೈವರ್ಸ್ ಇಂದ ಹಿಡಿದು ಸಣ್ಣ ಕೆಲಸ ಮಾಡಿದವ್ರಿಗೂ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತೇಳಿ ಬೇಕಾದಷ್ಟು ಹೋರಾಟವನ್ನು ನಾವು ಮಾಡಿದೆವು. ಸೊ ಈ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ತಂದಿದ್ದೀವಿ. ಮೊನ್ನೆ ನೀವೆಲ್ಲ ಸೇರಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಬಹಳ ಜನ ಎಲ್ಲ ಬಂದಿದ್ರಿ. ಹೊಸ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ನಾವು ಬೇರೆ ರಾಜ್ಯದಲ್ಲೆಲ್ಲ ಈಗ ಹೊಸದಾಗೆ ಒಂದು ಅಂಗಡಿ ತರ ಶುರು ಆಗಿದೆ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ. ಸೊ ಬೆಂಗಳೂರು ಈಗ 1.4 crores ಪಾಪ್ಯುಲೇಷನ್ ಆಗಿದೆ. ಬೆಂಗಳೂರು ಸಿಟಿ ಒಳಗಡೆ ನೀವು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 40% ಆಫ್ ದಿ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಈಗ ಸಿಟಿ ಒಳಗಡೆ ಸೇರ್ಕೊಂಡಿದ್ದೀರಿ. ಅದು ಕೂಡ ನಮಗೆ ಅರಿವಿದೆ. ಸೊ ಹಿಂದೆ ಬೇಕಾದಷ್ಟು ಚರ್ಚೆ ನಡೀತಾ ಇದೆ. ಏನಾದ್ರು ಮಾಡಿ ನಿಮ್ಗೆಲ್ಲ ಒಳ್ಳೆ ಜಾಗಗಳನ್ನ ಹೊರಗಡೆ ಕೊಟ್ಟು, ಈಗ ತಾನೇ ನಾನು ಸೆಲ್ವಕುಮಾರ್ ಕೇಳಿದೆ. ಸೆಲ್ವಕುಮಾರ್ ಹೇಳಿದ್ರು ಈಗ ಎಲ್ಲೆಲ್ಲಿ ಹೊಸದಾಗಿ ಅಕ್ವಿಷನ್ ನಾವು ಮಾಡ್ತಾ ಇದ್ದೀವಿ, ವಾಟ್ ವಿತ್ ದಿ ಪಾಲಿಸೀಸ್ 30% ನಿಮಗೆ ಫೀಡ್ ಮಾಡೋಕ್ಕೋಸ್ಕರ 30% ಕೊಡಲೇಬೇಕು ಅಂತ ಪಾಲಿಸಿ. ಅದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನದಲ್ಲಿ ಅದನ್ನ ಮೇಂಟೈನ್ ಮಾಡಲಿಕ್ಕೆ, ಯಾಕೆಂದ್ರೆ ನೀವು ಫೀಡ್ ಮಾಡಿಲ್ಲ ಅಂದ್ರೆ ದೊಡ್ಡ ಫ್ಯಾಕ್ಟ್ರಿಗಳು ಯಾವುದೂ ನಡೀಲಿಲ್ಲ. ಟೊಯೋಟಾ ಮಾಡಿದಾಗ ನನ್ಗೆ ಅರಿವಿದೆ. ಟೊಯೋಟಾ ಮಾಡಿದ ಸಂದರ್ಭದಲ್ಲಿ ಸುತ್ತಲೂ ಒಂದು 100 ಫ್ಯಾಕ್ಟ್ರಿ, ಸಣ್ಣ ಸಣ್ಣ ಫ್ಯಾಕ್ಟ್ರಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸ್ಪಾಟ್ಸ್ದು, ಸೀಟ್ದು, ಮತ್ತೊಂದು ಎಲ್ಲ ಕೂಡ ಹಿಂಗೆ ಪ್ರಾರಂಭ ಆಯಿತು ಅಂತ ಕೂಡ ಎಲ್ಲ ಅರಿವಿದೆ. ಸೊ ಹಂಗೆ ತಮ್ದು ಏನೇನು ಕೆಲವು ಬೇಡಿಕೆಗಳಿದೆ ನೀವೆಲ್ಲ ಸೇರಿ ಇವತ್ತು ಒಟ್ಟಿಗೆ ಬಂದಿದ್ದೀರಿ. ಮುಂದಕ್ಕೂ ಕೂಡ ಹಳ್ಳಿಲಿ ಅಂದರೆ ಹೊರಗಡೆ ಇರೋರು ಎಲ್ಲರೂ ಕೂತ್ಕೊಂಡು ಮಾತಾಡಿ, ಇನ್ನು ನನಗೆ ಸಿಟಿ ಒಳಗಡೆ ಇರೋದನ್ನ ಹೊರಗಡೆಗೆ ನಿಮ್ಮನ್ನ ಕಳಿಸ್ಲಿಕ್ಕೆ ನನಗೂ ಗೊತ್ತಿದೆ. ಈಗ ಪಿಣ್ಯ ತೆಗೆದುಕೊಂಡ್ರೆ ಯಾವುದೋ ಒಂದು 30 ವರ್ಷ 40 ವರ್ಷದಿಂದ ನಿಮಗೆಲ್ಲ ಜಾಗ 50 ವರ್ಷದಿಂದ ಅಲಾಟ್ಮೆಂಟ್ ಆಗ್ತಿತ್ತು, ಒಂದು 60 ವರ್ಷದಿಂದ ರಾಜಾಜಿನಗರದಲ್ಲಿ ಆಗ್ತಿತ್ತು. ಈಗೆಲ್ಲ ಇಟ್ ಹಸ್ ಬಿಕಮ್ ಎ ಕಮರ್ಷಿಯಲ್ ಹಬ್. ಸೊ ಅದರಿಂದ ನಿಮಗೂ ನಿಮ್ಮ ಆಸ್ತಿ ನಮ್ಮ ಬ್ಯಾಕು ಅಂತ ಅನ್ನಲ್ಲ ನಾನು. ಬಟ್ ನಿಮಗೆಲ್ಲ ಆದಷ್ಟು ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಬರೀ ಆ ಶೆಡ್ಗಳಲ್ಲೇ ನಿಮ್ಗೆ ನಿಲ್ಸಕ್ಕೆ ನಮಗೂ ಇಷ್ಟ ಇಲ್ಲ. ಯು ಶುಡ್ ಆಲ್ಸೋ ಗ್ರೋ. ಜಾಯಿನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಡಿಸ್ಕಸಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. ಸೊ ಹಂಗೆ ನೀವೆಲ್ಲ ಸೇರಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು. ನಾವು ಕೂಡ 2nd ಟೈಮ್ 3 ಟೈಮ್ ಸಿಟೀಸ್ಗೆ ನೀವೇ ಕೂತ್ಕೊಂಡು ಎಲ್ಲಿ ಸೂಟಬಲ್ ಅನ್ನೋದು ಲೆಕ್ಕ ಹಾಕಿ. ಮೇನ್ ಪ್ರಾಬ್ಲಮ್ ಇಸ್ ಲೇಬರ್, ಸೆಕೆಂಡ್ ಪ್ರಾಬ್ಲಮ್ ಇಸ್ ವಾಟರ್ ಅಂಡ್ ಪವರ್. ಈ 3 ಕಾನೂನನ್ನ ಏನು ನಾವು ಸರಿ ಮಾಡ್ಕೊಳ್ಬೇಕು ಅಂತಿದೆ. ವಿ ಆರ್ ಫ್ಲೆಕ್ಸಿಬಲ್. ಇಫ್ ಯು ಆರ್ ಸ್ಟ್ರಾಂಗ್, ವಿ ಆರ್ ಸ್ಟ್ರಾಂಗ್. ಇಫ್ ಯು ಆರ್ ವೀಕ್, ವಿ ಆರ್ ವೀಕ್. ನೀವು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ, ನಿಮ್ಗೆ ಆರ್ಥಿಕವಾಗಿ ನಿಮ್ಮನ್ನ ಶಕ್ತಿ ಮಾಡಲಿಲ್ಲ ಅಂತಂದ್ರೆ, ನೀವು ಜಾಸ್ತಿ ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ. ಈ ದೃಷ್ಟಿಯಿಂದ ನಿಮಗೆ ಏನು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇವಾಗ ಕೆಲವು 5.5% ಇದೆ ಅನ್ನೋ ವಿಚಾರ ಹೇಳಿದ್ರಿ, ಖಾತೆ ವಿಚಾರ ಹೇಳಿದ್ರಿ. ನನಗೆ ರಾಜಗೋಪಾಲ್ ಅವರು ನನಗೆ ಚೀಫ್ ಮಿನಿಸ್ಟರ್ಗೆ ಒಂದು ರೆಪ್ರೆಸೆಂಟೇಷನ್ ಈ ಖಾತಾ ವಿಚಾರ ಎಲ್ಲ ಕೂಡ ಕೊಟ್ಟಿದ್ದೀರಿ, ಪ್ರತ್ಯೇಕವಾಗಿ ಏನು ಮಾಡಬೇಕು ಅಂತೇಳಿ. ವಿದ್ಯುತ್ ದರದ ವಿಚಾರದಲ್ಲಿ ಈಗಾಗಲೇ ನಾವು ನಮ್ಮ ಸರ್ಕಾರ ಬಂದ್ಮೇಲೆ 2 ಬಾರಿ ಕೆಳಗಡೆ ಇಳಿಸಿದ್ದೀವಿ. ಅದ್ರ ಬಗ್ಗೆ ನೀವು ಯಾರು ಮಾತಾಡಲೇ ಇಲ್ಲ. ನೀವು ಡಿ ನಾಟ್ ಟೆಲ್ ವೈಸ್ ವಿ ಹ್ಯಾವ್ ನ್ಯೂಸ್ ಕಮರ್ಷಿಯಲ್ ನೋಡಿ ₹1.60 ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರಪ್ಪ, ನಿಮ್ಮ ಫ್ರೆಂಡು, ನಿಮ್ಮ ಕೊಲೆಗೂ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ನಾವು ಮಾಡಿದ್ವಿ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ವಿದ್ಯುತ್ ನಮ್ಮ ಕೈಲಿಲ್ಲ ಕಂಟ್ರೋಲ್. ಇಟ್ ಈಸ್ ಫುಲಿ ಕಂಟ್ರೋಲ್ ಬೈ ದಿ ಕ್ಯಾಶ್. ಆಮೇಲೆ ಅವರೆಲ್ಲ ಡೆವಲಪ್ಮೆಂಟ್, ಇನ್ವೆಸ್ಟರ್ಸ್ ಎಲ್ಲ ಡೆವಲಪ್ಮೆಂಟ್ ಮಾಡಿರ್ತಾರೆ. ಅದೇನೋ ಲೆಕ್ಕಾಚಾರದಲ್ಲಿ ಅದೆಲ್ಲ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಾನು ಪವರ್ ಪರ್ಚೇಸ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿದೆ ಅದರಿಂದ ಎಫೆಕ್ಟ್ ಎಷ್ಟಾಗ್ತದೆ, ಕ್ಯಾಪ್ಟಿವ್ ಮಾಡಿಕೊಂಡ್ರೆ ಎಷ್ಟಾಗ್ತದೆ, ಅವೆಲ್ಲ ಕೂಡ ಅರಿವಿದೆ. ಸೊ ಅದಕ್ಕೆ ತಾವೆಲ್ಲ ಕೂಡ ಒಟ್ಟಾಗಿ ಕೂತ್ಕೊಂಡು ಮುಂದಿನ ದಿನದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಚರ್ಚೆ ಮಾಡಿ ವಿ ಆರ್ ದೇರ್. ನನಗೆ ಕೃಷ್ಣನ್ ಕೊಟ್ಟು ಅಭಿನಂದಿಸಿದ್ರಿ, ಬೇರೆಯವ್ರಿಗೆಲ್ಲ ಬೇರೆ ಬೇರೆ ವಿಗ್ರಹ ಕೊಟ್ರಿ.
ಕೃಷ್ಣ ಅಂತ ನೋಡಿದ ತಕ್ಷಣ ನಾನು ಯಾವುದೋ ಅಸೆಂಬ್ಲಿಲಿ ಒಂದು ಮಾತಾಡಿದೆ ನೆನಪು, ನಾನು ಭಾಷಣ ಮಾಡಿದ್ದ ನನ್ನ ನೆನಪಿಗೆ. ಯಶಸ್ಸು ಕಾಣಬೇಕಾದ್ರೆ ನೀವೆಲ್ಲ ಯಶಸ್ಸಾಗಿ 75 ಇಯರ್ ರೀಚ್ ಆಗಿದ್ದೀರಿ. ಏನ್ ನಮ್ಗೆಲ್ಲ 100ನೇ ವರ್ಷಕ್ಕೆ ನಿಮ್ಮ ಹತ್ರ ಬರೋಕ್ಕೆ ಯೋಗ ಅಷ್ಟೊತ್ತು ಕೇಳ್ತಿರ್ತದೋ ಏನೋ ನನ್ಗೆ ಗೊತ್ತಿಲ್ಲ. ಬಟ್ ಯಶಸ್ಸಾಗಿ ಕಾಣ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಬೇಕು ಸಾಧ್ಯ. ನನಗೆ ಟ್ರೈ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಭಾಗಿಗೂ ಈ ಸರ್ಕಾರ, ಬಟ್ ಒಂದ್ ತಿಳ್ಕೊಳ್ಳಿ, ಇದು ಮ್ಯೂಚುವಲ್ ಇರಬೇಕು. ನೀವು ನಮ್ ಸಹಾಯ ಮಾಡಬೇಕು, ನಾವು ನಮ್ ಸಹಾಯ. ಸುಮ್ಮನೆ ನಮ್ಗೆ ಸಹಾಯ ಮಾಡಿದ್ರೆ ಬರೀ ಒನ್ ಸೈಡ್ ಆಗಬಾರ್ದು. ವೆಂಕಟೇಶ್ವರ ಅಂತಾರ ಬರೀ ರಿಸೀವಿಂಗ್ ಆಗಬಾರ್ದು, ಆಶೀರ್ವಾದನೂ ಮಾಡಬೇಕು. ವೆಂಕಟೇಶ್ವರ ಬರೀ ಈಸ್ಕೊಳ್ಳೋದೇ ಆಗೋಯ್ತದೆ. ಹಾಗೆ ನೀವು ನಮ್ಮ ಹತ್ರ ಏನೋ ಬರೀ ಕೆಲಸ ಮಾಡೋದು. ಈ ಸರ್ಕಾರ ವಾಪಸ್ ತರಬೇಕಲ್ಲ ನಾವು. ಅಗೇನ್ ಯು ಶುಡ್ ಬ್ರಿಂಗ್ ಬ್ಯಾಕ್ ದಿಸ್ ಗೌರ್ಮೆಂಟ್. ನಾವೆಲ್ಲ ನಿಮ್ ಜನಕ್ಕೆ ಸಹಾಯ ಮಾಡಕ್ಕೆ 52,000 ಕೋಟಿ ರೂಪಾಯಿ ನಿಮ್ ಲೇಬರ್ಸ್ಗೆ ಸಹಾಯ ಮಾಡಕ್ಕೆ 200 ಯೂನಿಟ್ ಫ್ರೀ ಪವರ್ ಕೊಟ್ಟಿದೀವಿ, 2,000 ರೂಪಾಯಿ ದುಡ್ಡು ಕೊಡ್ತಾ ಇದೀವಿ, ಅಕ್ಕಿ ಕೊಡ್ತಾ ಇದೀವಿ, ಹುಡುಗರಿಗೆಲ್ಲ ಸಹಾಯ ಮಾಡ್ತೀವಿ. ಎಷ್ಟೆಲ್ಲ YVRD ಎಕನಾಮಿ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಆಗಲಿ ಅಂತ ನಾವೆಲ್ಲ ಇದನ್ನ ಮಾಡ್ತಾ ಇದೀವಿ. ಸೊ ಹಂಗೆ ತಾವೆಲ್ಲ ಕೂಡ ಸಹಾಯ ಮಾಡಬೇಕು. ನೀವೆಲ್ಲ once again I would like to tell you please join together, you work together, come out with a proper formula. We are there to help you. ಇನ್ನ ಬಹಳ ವಿಚಾರಗಳ ಬೇರೆ ಸಂದರ್ಭದಲ್ಲಿ ಬಂದು ಯಾವ್ದಾದ್ರು ಬೇರೆ ಅಕೇಶನ್ಸ್ ಅಲ್ಲಿ ಅದೆಲ್ಲ ದಾಬಸ್ಪಿಟಲ್ ಒಂದು ಕಾರ್ಯಕ್ರಮ ಬೇರೆ ನಿಂತಿದೆ, ಆಗ ಬಂದು ಮಾತಾಡ್ತೀನಿ. ಒಂದಿನ ನನಗೆ ರತನ್ ಟಾಟಾ ಭೇಟಿ ಮಾಡಿದೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ಅವ್ರನ್ನ ಕರಿಬೇಕಾದ್ರೆ ಫಸ್ಟ್ ಅವ್ರಿಗೆ ಆಫರ್ ಮಾಡಿದ್ದು ರತನ್ ಟಾಟಾಗೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಅಂತ ಹೇಳಿ ಮಾಡಿದಾಗ ಆಗ ಒಂದು ಮಾತು ಹೇಳಿದ್ರು ನನಗೆ. ಬಾಂಬೆ ಹೋಗಿ ಭೇಟಿ ಮಾಡಿದ್ದೆ ಕೃಷ್ಣ ಗೌರ್ಮೆಂಟ್ ಸಂದರ್ಭದಲ್ಲಿ. ಅವ್ರೇನು ಹೇಳಿದ್ರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂತ. ಹಂಗೆ ನಾವಿಬ್ರು ಸೇರಿ ಒಟ್ಟಿಗೆ ಸೇರಿ ಈ ರಾಜ್ಯನ ಬಹಳ ಉನ್ನತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಯು ಆರ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಈಸ್ ವಿತ್ ಯು. ಸಿದ್ದರಾಮಯ್ಯ ಗೌರ್ಮೆಂಟ್ ಅಂಡ್ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ವಿತ್ ಯು ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.